ನಿಜವಾಗ್ಲೂ ನೀವು ಅಮೆರಿಕಕ್ಕೆಲ್ಲನೂ ಹೋಯ್ತೀರಾ? ನಾನೂ ಅಮೆರಿಕ ಅಂತವೆಲ್ಲ ನೋಡಬೇಕು ಅಂತ ಬಲ ಆಸೆ. ನಿಮ್ಮ ಅಮ್ಮ ಹೇಳ್ತಾ ಇದ್ರು ನೀವು ಅಮೆರಿಕ ಅಲ್ಲಿ ಇಲ್ಲಿ ಎಲ್ಲ ಹೋಯ್ತೀರಾ ಅಂತ ಹೇಳ್ಬಿಟ್ಟು. ನಿಜ ಹೋಯ್ತೀರಾ? ನಿಮ್ಗೆಲ್ಲ ಬಿಸ್ನೆಸ್ ಮಾಡೋದೆಲ್ಲ ಗೊತ್ತದ? ಅಲ್ಲ ನಾವೇ ಯಾಕೆ ಅಮೆರಿಕಕ್ಕೆ ಹೋಗ್ಬಿಟ್ಟು ಟೀ ಅಂಗಡಿ ಹಾಕಬಾರ್ದು? ಏನು ಅಮೆರಿಕಕ್ಕೆ ಹೋಗ್ಬಿಟ್ಟು ಟೀ ಅಂಗಡಿ ಹಾಕಬೇಕಾ? ಅದನ್ನ ಏನಂತ ಅನ್ಕೊಂಡಿದ್ಯಾ? ಅಲ್ಲೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಬಿಸ್ನೆಸ್ಸು ಓಕೆ. ದೊಡ್ಡದಾಗಿರ್ತದೆ. ಏನಿದ್ರು ದೊಡ್ಡದಾಗಿ ಮಾಡ್ಕೋಬೇಕು. ಆವಾಗ ಈ ಉಷಾ ಅವರ ಅಮ್ಮವ್ರದ್ದೆಲ್ಲ ಆಸ್ತಿ ಇತ್ತೇಳು. ಉಷಾ ಅವರೆಲ್ಲ ಅಮೆರಿಕದಲ್ಲೇ ಅಲ್ವಾ ಇದ್ದಿದ್ದು. ಆವಾಗ ಅವ್ರ ಕಂಪ್ನಿ ನೋಡ್ಕೊಂಡಿರೋಣ ಅಂತ ಏನೇನೋ ಪ್ಲಾನ್ ಮಾಡ್ಕೊಂಡು ಏನೇನೋ ಆಗಿತ್ತು. ಆದರೆ ಎಲ್ಲ ಎಡವಟ್ಟಾಗಿ ಹೋಗ್ಬಿಟ್ಟು ಕ್ಯಾನ್ಸಲ್ ಆಗ್ಬಿಡ್ತು ಅಷ್ಟೇ. ಹಾಂ, ಅಷ್ಟೇ ಅಲ್ಲ, ಅಲ್ಲೆಲ್ಲ ಹೋಗ್ಬೇಕು ಅಂದರೆ ತುಂಬ ದುಡ್ಡು ಬೇಕು. ಈಗ ನಾವು ಸಂಪಾದನೆ ಮಾಡಿರೋದ್ರಾಗ ಸುಮ್ಕೆನೇ ಅಮೆರಿಕಕ್ಕೆ ಹೋಗ್ಬಿಟ್ಟು ವಾಪಸ್ ಬರ್ಬೋದು ಅಷ್ಟೇನೆಯ. ಅಲ್ಲೇ ಇದ್ದು ಜೀವನ ಮಾಡಬೇಕು ಅಂತಂದರೆ ಶಾನೆ ದುಡ್ಡು ಮಾಡಬೇಕು. ಮೊದಲು ಬೆಂಗ್ಳೂರಾಗ ಬಿಸ್ನೆಸ್ ಮಾಡಬೇಕು. ಬಿಸ್ನೆಸ್ ಮಾಡಿದ ಮೇಲೆ ಆಮೇಲಿಂದ ಯೋಚನೆ ಮಾಡಬೇಕು. ಏನು ಮಾಡಿ ಸಂಪಾದನೆ ಮಾಡಿ ಅಮೆರಿಕಕ್ಕೆ ಹೋಗಬೇಕು, ಅಲ್ಲಿ ಹೆಂಗೆ ಸೆಟ್ಲ್ ಆಗಬೇಕು ಅಂತ ಯೋಚನೆ ಮಾಡಬೇಕು. ಏನೋ ಎಲ್ಲ ನನ್ನ ಆಡ್ಕೊಂಡು ಹೋಗ್ತಾನಲ್ಲ ನನ್ನ ಗಂಡ ಎಲ್ಲ ಬಿಟ್ಬಿಟ್ಟವ್ರಲ್ಲ. ನನಗೆ ಕಂಡ್ರೆ ಎಲ್ಲ ಚೀಪಾಗಿ ನೋಡ್ತಾರಲ್ಲ. ಅದಕ್ಕೆ ಒಂದು ಕಿತ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ನನಗೆ ಆಸೆ. ಒಂದೇ ಒಂದು ಕಿತನಾರ ಹೋಗ್ಬಿಟ್ಟಂಗೆ ಬಂದ್ಬಿಡ್ಬೇಕು. ಅಯ್ಯೋ ರಾಮ! ಕಮ್ಲಿ ಅಲ್ವೇ? ಕಮ್ಲಿನೂ ರಾಹುಲ್ ಅಲ್ವೇ? ಹೋಗತ್ತಾಗೆ ಈ ಆಶನ್ ಕಂಡಂಗೆ ಏನು ಬಂತು? ಇವಳ ಜೊತೆ ಇಲ್ಲಿ ಬಂದ್ಬಿಟ್ಟು ಮರೆನಾಗೆ ಕದ್ದು ಮುಚ್ಚಿ ಲವ್ ಡವಿ ಮಾಡ್ಕೊಂಡು ಮಾತಾಡ್ತಾವನಲ್ಲ. ಏನು ಬಂತಿ ನನ್ನ ಮಗಂಗೆ ಗೊತ್ತಗಲ್ಲ. ಹಾಂ, ಎಂತೆಂಥವ್ರನ್ನೋ ನೋಡಿ ಏನೇನೋ ಇದು ಮಾಡಿವ್ನಿ ನಾನು. ಹಾಂ, ಹೋ 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 ಪರವಾಗಿಲ್ಲ, ಇವ್ರೂ ನಡೆಸ್ತಾವ್ರೆ ಕತೆಯ. ಹಾಂ, ಇಲ್ಲಿಗೆ ಬಂದರೆ ಸಾಕು ಎಲ್ಲಾರ್ದು ಒಂದೊಂದು ಕತೆ ಗೊತ್ತಾಯ್ತದೆ. ನೋಡಿ, ಅದೇನು ಮಾಡ್ತಿರೋ ಗೊತ್ತಿಲ್ಲ. ಇವಾಗೆಲ್ಲ ದುಡ್ಡು ಹೊಡೆದು ಬಿಡ್ತೀವಲ್ಲ. ದುಡ್ಡು ಹೊಡೆದ್ಬಿಟ್ಟು ನನ್ನ ಪಾಲು ನಿಮ್ಮ ಪಾಲು ಹಂಗೇನೆಯಾ ನಮ್ಮ ಅಮ್ಮನ ಪಾಲು 3 ಪಾಲನ್ನು ಎತ್ಕೊಂಡು ಹೋಗ್ಬಿಟ್ಟು ಎಲ್ಲನ ಒಂತಾಗೆ ಹಾಕ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬಿಡೋಣ. ಎಲ್ಲನ ಒಂತಾಗೆ ದೊಡ್ಡದಾಗೆ ಕೋಟಿ ಲಾಭ ಬರಬೇಕು ಹಂಗೆ ಮಾಡ್ಬಿಡೋಣ. ಲಾಭ ಎಲ್ಲ ಸಣ್ಣದಾಗಿ ಬರ್ತದಲ್ಲ. ಬಂದಮೇಲೆ ಅದನ್ನೆಲ್ಲ ಎತ್ಕೊಂಡೋಗಿ ಅಮೆರಿಕದಾಗ ಹಾಕನಿ. ಅಮೆರಿಕದಾಗ ಏನೋ ಒಂದು ಅಂಗಡಿ ಪಂಗಡಿ ಮಾಡಿಕೊಂಡನಾಗಲಿ ಪರವಾಗಿಲ್ಲ. ನೋಡಿ, ಕಾಮ್ಲಿ ಅಮೆರಿಕದಾಗ ಸೆಟ್ಲ್ ಆಗೋಳೆ ಅಂತ ಹೇಳ್ಬಿಟ್ಟು ಜನ ಎಲ್ಲ ಮಾತಾಡಬೇಕು ಅಷ್ಟೇ. ನೀನು ಹಿಂಗೆ ಸೆಟ್ಲ್ ಆಗೋವಳೆ ಅಂತ ಹೇಳ್ಬಿಟ್ಟು ಜನ ಒಂದೊಂದು ಮಾತಾಡಿದ್ರೆ ನಂಗೆ ಅವಾಗೇನೇ ಖುಷಿ ಆಯ್ತದೆ. ಅಮೆರಿಕದಾಗ ಇಲ್ಲಿ ಮುಸ್ರೆ ತಿಕ್ಕಿದ್ರು ಅಂದರೆ ಯಾರು ನೋಡ್ತಾರೆ ನಾನು ಮುಸ್ರೆ ತಿಕ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಏನೋ ಹಂಗೋ ಹಿಂಗೋ ಅಮೆರಿಕದಾಗ ಓಡಲ್ಲಪ್ಪ ಅಂತ ಅನ್ಕೋತಾರೆ ಅಷ್ಟೇ. ನೀನು ನೋಡಿ, ನಿಮ್ಮನ್ನೇ ನಂಬ್ಕೊಂಡಿವ್ನಿ. ಇನ್ನು ನನ್ನ ಗಂಡನೂ ಸವಾಸಕ್ಕೆ ಹೋಗೋಕ್ಕಿಲ್ಲ. ಬಿಟ್ಬಿಟ್ಟಿವ್ನಲ್ಲ. ಹೆಂಗನ ಮಾಡ್ಬಿಟ್ಟು ನೀವೇನೇನ್ಯ ಹೊಸಿ ನಾನು ಕರ್ಕೊಂಡು ಹೋಗಂಗೆ ಮಾಡಿ. ಅಷ್ಟೇ ತಾನೇ. ನೀನು ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನಾನಿದ್ದೀನಿ, ನಾನು ಕರ್ಕೊಂಡೋಗ್ತೀನಿ. ನಾನಿಲ್ವಾ? ಈ ಅಮೆರಿಕ ಅನ್ನೋದೇ ನಮ್ಗೊಂಥರ ಅತ್ತೆ ಮನೆ ಇದ್ದಂಗೆ. ಅಯ್ಯೋ, ಅದೇನು ದೊಡ್ಡ ವಿಚಾರನೇನೇ ಅಲ್ಲ. ಈಗ ಪೂರ ದುಡ್ಡೆಲ್ಲ ಚೆನ್ನಾಗಿ ಪಾಲು ಮಾಡ್ಕೊಳ್ಳೋಣ. ಈಗ ಒಳ್ಳೆ 3 ಭಾಗದಾಗೆ ಇಷ್ಟೊಂದು ದುಡ್ಡು ಬರ್ತದೆ ನಮಗೆ. 1 ಕೋಟಿ ತನಕ ಮೇಲೆ ಬರ್ತೈತೆ. ಆ ದುಡ್ಡೆಲ್ಲನೂ ಎತ್ಕೊಂಡೋಗಿ ಏನೋ ಮಾಡೋಣ. ನೀನು ಹೆದರ್ಕೋಬೇಡ. ನಿನಗೆ ನನ್ನ ಮೇಲೆ ನಂಬಿಕೆ ಐತೆ ತಾನೇ? ನಿಮ್ಮ ಮ್ಯಾಲೆ ನಂಬಿಕೆ ಇಲ್ಲ ಅಂತೀರ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ನ? ನಿಮ್ಮ ಮ್ಯಾಲೆ ನಂಗೆ ಶಾನೆ ನಂಬಿಕೆ ಐತೆ. ನಾನು ನಿಮ್ಮನ್ನು ಶಾನೆ ನಂಬ್ತೀನಿ. ನಾನಂತಂದ್ರೆ ನಿಮ್ಮನ್ನ ಹೊಸಿ ಎಲ್ಲ ಶಾನೆ ಅಂದರೆ ಶಾನೆ ನಂಬ್ತೀನಿ. ಅಲ್ಲ ಬಿತ್ರಿ ನನ್ನ ಮಗ 2 ಎಂಟ್ರು ಇಕ್ಕೊಂಡು ಇಲ್ಲಿ ಬಂದು ಕಮ್ಲಿ ಜೊತೆ ಆಡ್ತಾವನಲ್ಲ. ಅಲ್ಲ ಅವನ ಗಂಡಸು ಈ ಕಮ್ಲಿಗೆ ಏನು ಬಂದಿದ್ದು ಅಡ್ರೋಗ ಗಂಡನ ಬಿಟ್ಟದ್ದು ಯಾವನಿಂದೇನೋ ಓಡೋದ್ಲು. ಈಗ ಅದು ಸಾಲದು ಅಂತೇಳ್ಬಿಟ್ಟು ಇವ್ನು ಯಾವನ ಜೊತೆನೋ ಕಿಸ್ಕೊಂಡು ಮಾತಾಡ್ಕೊಂಡು ನಿಂತವಳೆ. ಈ ಕಮ್ಲಿ ನೀನು ಉದ್ಧಾರ ಆಗಕ್ಕಿಲ್ಲ ಬಿಡು. ಪೊದ್ದಿ ಮಾನ ಮರಿದಿ ಕಳಿಯೋಕ್ಕೆ ಸರಿಯಾಗಿರೋ ಸಸ್ಯನೇ ಸಿಕ್ಬಿಟ್ಲು. ದೊಡ್ಡ ಬಿತ್ರಿ. ಇವಳು ಮಕ ಮುಚ್ಚ. ಇನ್ನು ಎಷ್ಟು ಜನ ಜೊತೆ ಆಟ ಆಡಬೇಕು ಅಂತ ತೀರ್ಮಾನ ಮಾಡೋಳ ಏನೋ. ಲೇ, ಬುಡಂಗಿಲ್ಲ, ನಾನು ಬುಡಕ್ಕಿಲ್ಲ. ನೋಡಿಲಿ ಹೋಗ್ಬಿಟ್ಟು ನೀನು ಎಂಟ್ರಿಗೆ ಹೇಳ್ತೀನಿ ಇರು. ಆವಾಗ ಮಾಡ್ತಾಳಲ್ಲ ಬೆಂಡಿರ್ತಾಳಲ್ಲ, ಆವಾಗ ಗೊತ್ತಾಯ್ತದೆ ನಿನಗೆ. ಏನೋ ಹೋಗ್ತಾ ಹೋಗ್ತಾ ನಮ್ಮ ಅಮ್ಮನೂ ಕರ್ಕೊಂಡು ಹೋಗ್ಬೋದಲ್ವ ಅಮೇರಿಕಕ್ಕೆ. ನೀನು, ನಾವು, ನಮ್ಮಮ್ಮ, ನಿಮ್ಮಮ್ಮ 4 ಜನ ಹೋಗ್ಬಿಡೋಣ. ನಿಮ್ಮ ಎಂಡ್ರವಳಲ್ಲ ಅವಳಿಗೆ ರಾಣಿ ಹಂಗೆ ಈ ಆಶಿ ಇವನ್ನೆಲ್ಲ ಊದ್ಬಿಟ್ಟು ಇಲ್ಲೇ ಬಿಸಾಕ್ಬಿಟ್ಟು ಬಂದ್ಬಿಡಿ ಸುಮ್ಕೆನೆಯ. ಆಯ್ತು. ನಿಜವಾಗೂ ಹೋಗ್ಬಿಡೋಣ. ಅದಕ್ಕೆ ಆದಷ್ಟು ಬೇಗ ಎಲ್ಲ ದುಡ್ಡನ್ನು ಪಾಲಾಕ್ಸ್ಕೊಬಿಡೋಣ. ಸರಿನಾ? ಅಲ್ಲಿ ಮಂತಾಗ ಮಾತಾಡೋಕ್ಕೆ ಆಗಲ್ಲ. ಸುಮ್ಮನೆ ತಲೆನೋವು. ಇಲ್ಲಾದರೆ ಎಷ್ಟು ಚೆನ್ನಾಗಿ ಮಾತಾಡ್ಬೋದು ನೋಡು. ನಾಳೆನೂ ಇಲ್ಲಿಗೆ ನೀನು ಬಂದ್ಬಿಡು. ಇಲ್ಲೇನೇ ಮಾತಾಡೋಣ. ಅಯ್ಯೋ, ಫೋನ್ ಐತಲ್ಲ, ಫೋನ್ ಮಾಡಿ ಹಂಗೆ ಸರ್ ಅಂತ ಹೇಳ್ಬಿಟ್ಟು ಸರಕ್ಕಂತ ಬಂದ್ಬಿಡ್ತೀನಿ. ಇಲ್ಲಿಗೆ ಯಾರು ಬರೋಕ್ಕಿಲ್ವಲ್ಲ. ಇರೇ ಕಮ್ಲಿ, ನಿನಗೆ ಐತಿರೆ. ಮಾಡಿಸ್ತೀನಿ ಇರು. ಲೋಪರ್ ಬಡ್ಡಿನ ತಗೊಬಂದು. ನನ್ನ ಹೆಂಡತಿ ಮನೆಗಿದ್ದಾಳೆ ರಾಣಿ. ಅವಳು ಇಲ್ದಿದ್ದಂಗೆ ಮಾಡಿದ್ರೆ ನೀನು ಎಷ್ಟೋ ವಾಸಿ. ಅವಳು ಇದು ಬಿಟ್ರೆ ಒಂದು ಆಟ ಆಡ್ಬಿಡ್ತಾಳೆ ಅವಳಂತೂ. ಅವಳು ಇಲ್ದಿರೋ ಟೈಮಾಗಿ ಮಾಡ್ಬೇಕು ಅಷ್ಟೇ. ನೀನು ಇವಳೇ ನಿನ್ನೇನು ತಲೆ ಕೆಡಿಸ್ಕೊಳಕ್ಕಿಲ್ಲ. ಅವಳೆಲ್ಲ ಈ ಆಶಿ ತಲೆ ಕೆಡಿಸ್ಕೊಳಕ್ಕಿಲ್ಲ ನನ್ನ ಬಗ್ಗೆ. ಈ ನಾನು ಎಳ್ಳೆ ನೀನು ತಲೆ ಕೆಡಿಸ್ಕೊಳ್ಳೋದು. ಅವಳನ್ನ ಓಡಿಸ್ಬಿಡ್ತೀನಿ ಸುಮ್ಕಿರು. ಒಂದು 2 ದಿನ ಮಡಿಕೊಂಡು ಅವಳನ್ನ ಓಡಿಸ್ಬಿಡ್ತೀನಿ. ಯಾಕೆ ಬೇಕು ಅವಳು ಸಹವಾಸ? ಅವಳು ಬೇಡ, ಅವಳು ಸಹವಾಸ ನನಗೆ ಬೇಡ. ಅವಳು ತಾಗಿ ಏನು 10 ಪೈಸೆ ಲಾಭ ಇಲ್ಲ. ಬರೀ ಗೂಡಾಡಿಸ್ತಾಳೆ ಅಷ್ಟೇ. ನೀನು ನಮ್ಮನ್ನ ಏನು ಕಿಸ್ಯೋಕ್ಕಾಗಿಲ್ಲ. ಯಾವುದೋ ಟೈಲರಿಂಗ್ ಕಲ್ತ್ಕೊತೀನಿ, ಮಣ್ಣು ಮಸಿ ಕಲ್ತ್ಕೊತೀನಿ ಅಂತ ಒಯ್ತಾಳೆ. ಅಯ್ಯೋ, ಅವಳ ಕೈಯಿಂದ ಏನು ಕಿಸ್ಯಲ್ಲ ಬಾ. ರಾಣಿ, ರಾಣಿ. ಹೇಳ್ ಜಯಮ್ಮಕ್ಕ. ಮಂತಕ್ಕೆ ಹೋಗಿದ್ದೆ, ನಿನ್ ಕಾಣ್ಲಿಲ್ವಲ್ಲ. ನಿಮ್ಮ ಅತ್ತೆನ ಕೇಳ್ದೆ ಎಲ್ಲೋದ್ಲು ಇದಕ್ಕೆ ಟೈಲರಿಂಗ್ ಕಲಿಯಕ್ಕೆ ಹೋಯ್ತಾವಳೆ ಕಣವ ಅಂತ ಹೇಳಿದ್ಲು. ಅದಕ್ಕೆ ಹಿಂದಿನೇ ನೀ ಬಂದೆ, ನೀನು ಇಲ್ಲೇ ಸಿಕ್ಬಿಟ್ಟೆ ಅತ್ತಾಗೆ. ಅಯ್ಯೋ, ಮನೆಗೆ ಮಾಡೋದೆಲ್ಲ ಮಾಡಿದೆ. ನಮ್ಮ ಅತ್ತೆ ಕುಂತ್ಕೊಂಡ್ರೆ ಕೈಯ ಅಂದ್ಬಿಡ್ತಾಳೆ ನಮ್ಮ ಅತ್ತೆ. ಯಾಕೆ ಕುಂತ್ಕೊಂಡೆ ಅಂತೇಳಿ.
ಅದಕ್ಕೆ ನಮ್ಮ ಅತ್ತೆ ತಾಗೆ ಉಗಿಸ್ಕೊಳ್ಳೋದಕ್ಕಿನ್ನೂ ಸುಮ್ಕೆ ಟೈಲರಿಂಗನ ಕಲ್ತ್ಕೊಂಡ್ರೆ ಈ ಬ್ಲೌಜು ಗ್ಯೂಜ್ ಏನಾರ ಹೊಲ ಕೊಡ್ಬೋದಲ್ಲ, ಅದ್ರಾಗೋಸಿ ಕಾಸು ಆಯ್ತದಲ್ಲ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡಿವ್ನಿ. ಅದ್ರಾಗೂ ಏನೋ ಒಂಚೂರು ಕಾಸು ಆಯ್ತದೆ ಬಿಡು, ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಬಿಡು, ಹೆಂಗೋ ಕಾಸು ಆಯ್ತದೆ ಅದಕ್ಕೆ ಕಲ್ತ್ಕೊಂಡ್ಬಿಡನಿ ಅಂತ ಹೋಯ್ತಾ ಇದ್ದೀನಿ. ಏನಕ್ಕ ಸಮಾಚಾರ? ನಾನು ನುಡಿಕೊಬಿಟ್ಟು ಬಂದಾರ ಮತ್ತೆನಾ? ನಿಮ್ಮ ಅತ್ತೆ ನುಡಿಕೊಬಿಟ್ಟು ಬಂದಿದ್ರೆ ನಿಮ್ಮ ಅತ್ತೆ ತಾಗೆ ಮಾತಾಡ್ತಾ ಇದ್ದೆ, ನಾನು ಯಾಕೆ ನಿನ್ ತಕನ ಬರಬೇಕಿತ್ತು? ಅಲ್ಲ ಕಣಮಿ, ನಿನಗೂ ನಿನ್ನ ಗಂಡಂಗೂ ಎಲ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗೈತೆ, ಚೆನ್ನಾಗಿ ನೋಡ್ಕೊತಾವ ನಿನ್ನ ಗಂಡ? ಹ್ಞೂ, ನೋಡ್ಕೊತಾವನೆ. ಯಾಕಕ್ಕ ಹಿಂಗೆ ಕೇಳ್ತಿದ್ಯಾ? ಈ ಜಾಸ್ತಿ ನಡುವೆ ಮಾತಾಡೋಕ್ಕಿಲ್ಲ ನಾನು ಅನ್ವೆ. ನಾನು ಬರೀ ಟೈಲರಿಂಗ್ ಮಾಡೋದು, ಮನೆ ಕೆಲಸ ಮಾಡೋದು ಅದು ಇದು ಇರ್ತದಲ್ಲ, ನಾನು ಶಾನೆ ಮಾತಾಡೋಕ್ಕಿಲ್ಲ. ಏನು ಕಕ್ಕ? ಏನು ಹೇಳು? ಏನಾರ ನನ್ನ ಗಂಡನ ವಿಷಯ ಮಾತಾಡಕ್ಕೆ ಬಂದ? ಹಿಂಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ನೀನು ಹಂಗೆ ಕೋಪ ಮಾಡ್ಕೊಂಡು ನಾನು ಹೇಳ್ದೆ ಅಂತ ಹೇಳಕ್ಕೆ ಹೋಗ್ಬೇಡ. ಇವನು ನಿನ್ನ ಸಂಸಾರ ಉಳಿಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇವ್ನಿ. ಆಶಂಗೆ ಹೋಗಿ ಹೇಳೋದು ಅಂದ್ಕೊಂಡೆ. ಈಗ ಆಶೆ ದೌಲತ್ತಾಗಿ ಅಲ್ಲಿ ಅವೆಲ್ಲ ಗೌಳೆ ಕೊಟ್ಟು ದುಡ್ಡು ಮಾಡಿಕೊಂಡು ಅವಳೆಲ್ಲ ಹೇಳಿದ ಮಾತು ಕೇಳ್ತಾಳ. ಅವಳಿಗೇನು ಗಂಡ ಬ್ಯಾಡ್ದೆ ಬೇಡ ಅಂತ ಹೇಳ್ಬಿಟ್ಟು ಉಗಿದು ಬಿಟ್ಬಿಟ್ಟವಳೆ. ಗಂಡಂಗೂ ಏನಕ್ಕೆ ಬೇಕು ನನ್ನ ಗಂಡ ಅನ್ನಂಗೆ. ನಿನ್ಗನ ಹೊಸಿ ಬೇಕೇನೋ ಗಂಡ ಅಂತ ಹೇಳ್ಬಿಟ್ಟು ಹೇಳೋಣ ಅಂತ ಬಂದೆ. ಅದೇ ಇವಳು ಕಾಮ್ಲಿ, ಅವಳು ಗೊತ್ತಲ್ಲ ನಿಂಗೂನುವೆ. ಓ, ಆ ಮಿಟ್ಟುಗ್ಲಾಡಿ ಯಾರು ಗೊತ್ತಿಲ್ಲಕ್ಕ? ಇಡೀ ಊರಿಗೆನೇ ಗೊತ್ತು ಆ ಮಿಟ್ಟುಗ್ಲಾಡಿ ಯಾರು ಅಂತ ಹೇಳ್ಬಿಟ್ಟ ಕಾಮ್ಲಿ. ಪೊದ್ದಕ್ಕನ್ನ ಸೊಸೆ ತಾನೆ. ಓ, ಗೊತ್ತೇಳಿ ಗಂಡಂಗೆಲ್ಲ ಬಿಟ್ಬಿಟ್ಟು ಇದು ಬಂದಿರೋ ಏನೋ ಬಂದಿದ್ರು ಅಂತ ಹೇಳ್ತಿಲ್ಲ, ಡೈವರ್ಸ್ ಕೊಟ್ಬಿಟ್ಟು. ಅವಳೆ ನಿನಗೆ ಕಾಮ್ಲಿ. ಆ ಕಾಮ್ಲಿ ನಿನ್ನ ಗಂಡನಿಂದ ಓಡಾಡ್ತಾವಳೆ. ಏನಕ್ಕ ಹೇಳ್ತಾ ಇದ್ದೀನಿ ನೀನು? ನನ್ನ ಗಂಡನಿಂದ ಓಡಾಡ್ತಾವಳೆ? ಓ ಕಣಮ್ಮಿ, ನಾನು ಕಣ್ಣಾರೇನೇ ನೋಡಿದ್ದೀನಿ. ಊರಾಚೆ ಪಾಳು ಬಿದ್ದ ಮನೆ ಐತಲ್ಲ, ಅಲ್ಲಿಬ್ರು ಮೀಟ್ ಆಯ್ತಾರೆ. ನಾನು 2 ದಿನ ನೋಡಿವಿನಿ, ನಾನಂತೂ ಮೀಟ್ ಆಗಿರೋದನ್ನ. ಒಂದು ದಿನ ಒಂದು 10-12 ಗಂಟೆಗೆ ನೀನು ಬೇಕಾದ್ರೆ ಬಾ, ಹಿಂದೆ ನಿನಗೆ ತೋರಿಸ್ತೀನಿ. ಇಬ್ಬರು ಅಲ್ಲಿ ನಿಂತ್ಕೊಂಡು ಗುಸ ಪಿಸ ಮಾತಾಡ್ಕೊಂಡು ಏನೇನೋ ಮಾಡ್ತಿರ್ತಾರೆ. ನನಗನ್ನಿಸ್ದಂಗೆ ನಿನ್ನ ಗಂಡ ಏನೋ ಒಳಗೆ ಸಂಚು ನಡೆಸ್ತಾವನಿ ಅಂತ ಅನ್ನಿಸ್ತದೆ ನನಗನ್ಸಿದ ಮಟ್ಟಕ್ಕೆ. ನಿನ್ನ ಗಂಡನ ನೀನು ಈಗಲೇ ಹಿಡ್ಕೊಳ್ಳಿಲ್ಲ ಅಂತಂದರೆ ಮುಗೀತು ಕತೆ ಅಷ್ಟೇ ನಿನಗೆ. ಆಶಂಕೇನವ, ಆಶಂಕ ಅವ್ರ ಮನೆ ಕಡೆಯವ್ರ ಅಮ್ಮನ ಆಸ್ತಿ ಪಾಸ್ತಿ ಎಲ್ಲನೂ ಐತೆ, ಸರೋಯ್ತದೆ, ಆಸ್ತಿ ಪಾಸ್ತಿ ಸಿಗ್ತದಲ್ಲ. ಆದರೆ ನಿಂದು ಯೋಚನೆ ಮಾಡು, ನೀನೇನಿಯಾ ಬೀದಿಗೆ ಬಂದ್ಬಿಡ್ತೀಯಾ? ಅಕ್ಕ, ನೀನು ಹೇಳ್ತಿರೋದು ನಿಜನಾ? ಹೂ ಕಣಮಿ, ನಿನ್ನ ಕಣ್ಣಾರೆ ನೋಡಿ ಒಂದು ನಡಿಬೇಕಾರೆ. ಇವತ್ತು ಬೇಡ, ನಾಳೆಗೆ ಬಾ, ಗೊತ್ತಾಯ್ತದ ನಿಂಗೆ ನಿನಗೆ ಏನು ಕಿಸಿತಾನ ಅವನು ಅಂತ. 2-3 ದಿನ ನಾನು ನೋಡಿವ್ನಿ. ಒಂದು 12 ಗಂಟೆ ಟೈಮಿಗೆ ಅಲ್ಲಿ ನಿಂತ್ಕೊಂಡದ್ದು ಏನೇನು ಮಾತಾಡ್ತಿರ್ತಾರೋ, ಕಿಸ್ಕೊಂಡು ಹಾಕಾಣೆ ಕಣವ. ಅಂತೂ ಮಾತಾಡ್ತಾನೆ ಇರ್ತಾರೆ ದೇವರ್ಸಿ ಬಡ್ಡಿಗಳು. ಹಾಂ, ನಿಜನಾ? ಆ ಕಂಬ್ಳಿಗೆ ಮೊದಲು ಪರ್ಕೆ ಮೆಟ್ಟು ತಗೊಂಡು ಹೊಡಿಬೇಕು ಕಣಕ್ಕ. ಅಲ್ಲ, ಎಲ್ಲರೂ ಹಾಳು ಮಾಡ್ಕೊಂಡ್ಬಿಟ್ಟು ಬರ್ತಾಳಲ್ಲ, ಯಾರೋ ನೆಮ್ಮದಿಗಿರಕ್ಕೆ ಬಿಡೋಕ್ಕಿಲ್ವಲ್ಲಕ್ಕ ಅವಳು. ಇನ್ನು ಎಂಥ ಬಿತ್ತರಿ ಇರಬೇಡ ಅವಳಂತೂ. ಅವಳನ್ನು ಬಿಡೋಕ್ಕಿಲ್ಲ ಕಣಕ್ಕ, ನಾನು ಬಿಡೋಕ್ಕಿಲ್ಲ. ಕಣ್ಣಾರೇನಾರು ನೋಡ್ಬಿಟ್ರಂತೂ ಮೆಟ್ಟಕೊಂಡು ಹಂಗೇನೇ ಹೊಡೆದ್ಬಿಡ್ತೀನಿ ಅವಳಿಗಂತೂ. ಲೋಪರ್ಗೆ ಊರಾಗಿರೋನೆಲ್ಲ ಹಾಳು ಮಾಡೋದೇ ನನಗೆ ಕೆಲಸ. ನೋಡಿಯಕ್ಕ, ತೋರ್ಸಕ್ಕ ನನಗೆ ಮಾಡ್ತೀನಿ. ಹೇಳದ್ನಲ್ಲ, ನೀನೇ ಕಣ್ಣಾರೆ ನೋಡಿವಂತೆ ಬಾ. ನನ್ನ ಮೇಲೆ ಏನಾದ್ರು ಅಷ್ಟೊಂದು ನಿಂಗೆ ಅನುಮಾನ ಇದ್ರೆ, ಅವಳು ಎಂತಳು ನಾಚಿಗೇಡಿ, ಅವಳು ನನಗೆ ಗೊತ್ತಿಲ್ವಾ ಅವಳು ಎಂತಳು ಅಂತ ಹೇಳ್ಬಿಟ್ಟು. ಲೋಪರ್ ಕಂಬ್ಲಿ, ನಿನಗೈತೆ ಕಡಲೆ, ನಿಂಗೈತೆ. ನಿನ್ನನ್ನು ಬಿಡೋಕ್ಕಿಲ್ಲ. ನನ್ನ ಗಂಟನೇ ಬುಟ್ಟಿಗೆ ಕಣ ಗೊತ್ತಿಯ ನೀನು. ನೀನು ಬಿಡ್ತೀನಿ ಅಂತ ಅನ್ಕೊಬಿಟ್ಟ, ನಿನ್ನ ಬಿಡೋಕ್ಕಿಲ್ಲ ನಿನ್ನ. ಸರಿಯಾಗಿ ಅವಳಿಗೆ ಗೊತ್ತಿ ಕಾಣಿಸು. ಎಲ್ಲ ಅಂದರೆ ನಿನ್ನ ಗಂಡನ್ನು ಕರ್ಕೊಂಡು ಓಡೋಯ್ತಾಳೆ ಅಷ್ಟೇನೆ. ಬಿಡೋಕ್ಕಿಲ್ಲಕ್ಕ.